ಸರ್ ಎಲ್ಲರಿಗೂ ನಮಸ್ಕಾರ ಸರ್. ನಾನು ರಮೇಶ್ ಭೀಮರಾಯಪ್ಪ ಅಂತ ಹೇಳಿ ಸರ್. ಈ BGM ಅನ್ನೋ ಒಂದು ಸಿನಿಮಾಕ್ಕೆ ನಿರ್ದೇಶಕ, ಕತೆ ಬರೆದದ್ದು ನನ್ನ ನಿರ್ದೇಶಕ ನಾನೇ. ಸೊ ಬಳ್ಳಾರಿ ನಮ್ಮದು ಊರು. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಅದಕ್ಕೆ ಒಂದು ಚಿತ್ರಕಥೆ, ಸಂಭಾಷಣೆ, ಹಾಡುಗಳನ್ನು ಬರೆದಂಥವ್ರು ನಮ್ಮ KGF ರೈಟರ್ ಕಿನ್ನಾಳರಾಜ್ ಸರ್ ಅವರು. ಅವರೇ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಹೊಸಬ್ರು ಆದ್ರೆ ನಮ್ಮನ್ನ ಏನೋ ಒಂದು ಕಥೆಯ ಮೇಲೆ ಕಥೆ ಚೆನ್ನಾಗೈತೆ ಅಂತ ಹೇಳಿ ಅದನ್ನೆಲ್ಲ ಒಂದು ಜನಗಳಿಗೆ ತೋರ್ಸೋಣ ಅಂತಕ್ಕಂಥ ಒಂದು ಇದರಿಂದ ನಮಗೆ ಸಪೋರ್ಟ್ ಮಾಡ್ತಾರೆ ಸರ್. ಆಮೇಲೆ ಮಲ್ಲಿಕಾರ್ಜುನ್ ಅಂತೇಳಿ ಹೊಸಬ್ರು, ಅವರು ನಮ್ಮ ಅದರಲ್ಲಿ ಒಬ್ಬ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್. ದಿನೇಶ್ ಅಂತೇಳಿ ಇನ್ನ ಒಬ್ಬ ಹೀರೋ. ಅವರ ನಮ್ಮ ಇದೊಂದು ತ್ರಿಕೋನ ಪ್ರೇಮ ಕಥೆಯಾಗಿದ್ದು ರಾಮಾಯಣದ ಮುಖ್ಯ ಒಂದು ಪಾತ್ರಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡ್ತಾ ಇದೀವಿ ಸರ್. ರಾಮಾಯಣದ ಕೆಲವೊಂದು ದೃಶ್ಯಗಳು ಮಾಡರ್ನ್ ಆಗಿ ನಮ್ಮ ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇದೊಂದು ವಿಭಿನ್ನವಾದ ಪ್ರೇಮ ಕಥೆ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂಡಿಯನ್ ಕಲ್ಚರ್ ಮ್ಯಾರೇಜಸ್ ಎಷ್ಟು ಡೆಪ್ತ್ ಇರುತ್ತೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಹೈಲೈಟ್ ಮಾಡ್ತಾ ಇದೀವಿ. ಈ ರಿಜಿಸ್ಟರ್ ಮ್ಯಾರೇಜ್ ಆಗಲಿ, ಈ ಲಿವಿಂಗ್ ಟುಗೆದರ್ ಅನ್ನೋ ಕಲ್ಚರ್ ಏನಿದೆ ಅದು ಎಷ್ಟು ವೀಕ್ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಒಂದು ಎರಡಕ್ಕೂ ಮ್ಯಾಚ್ ಮಾಡಿ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇಂಥ ಒಂದು ವಿಭಿನ್ನವಾದ ಒಂದು ಚಿತ್ರಕಥೆನ ತಮಗೆ ಕನ್ನಡದ ಜನತೆಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇದಕ್ಕೆ ತಮ್ಮೆಲ್ಲ ಸಹಕಾರ ಇರಲಿ ಅಂತಕ್ಕಂಥದ್ದನ್ನ ನಾನು ಕೇಳಕ್ ಇಷ್ಟಪಡ್ತೀನಿ ಸರ್. ಹೀರೋಯಿನ್ ಬಂದು ಪೂಜಾ ಅಂತೇಳಿ ನಮ್ಮ ಕೊಟ್ಟೂರವರೇ ಸರ್. ಅವ್ರು ಆಲ್ರೆಡಿ ಹಲವಾರು ಸೀರಿಯಲ್ಗಳು, ಸಿನಿಮಾಗಳು ಮಾಡಿದವ್ರೆ. ಈಗ ಅವರು ನಮ್ಮ ಸಿನಿಮಾದಲ್ಲಿ ನಾಯಕಿಯಾಗಿ ಕಾರ್ಯನಿರ್ವಹಿಸಿದ್ರು ಸರ್. ಮ್ಯೂಸಿಕ್ ಬಂದು ಇವರು ಆಕಾಶ್ ಪರ್ವ ಅಂತೇಳಿ ಹಲವಾರು ಸಿನಿಮಾ ಮ್ಯೂಸಿಕ್ ಮಾಡಿದಂಥವ್ರೆ. ಈಗ ನಮ್ಮ ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು 4 ಹಾಡುಗಳನ್ನು ಮಾಡ್ತಾ ಇದ್ದಾರೆ ಸರ್. DOP ಬಂದು ಸುವೀಶ್ ಅಂತೇಳಿ ಅವರು ಈಗ ನಮ್ಮ ಹಲವಾರು ಸಿನಿಮಾಗಳಿಗೆ ಮಾಡಿದ್ದಾರೆ ಸರ್. ಈಗ ನಮ್ಮ ಸಿನಿಮಾದಿಂದ ಮುಖ್ಯ ಕ್ಯಾಮರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಹೀರೋ ಮಲ್ಲಿಕಾರ್ಜುನ್, ದಿನೇಶ್ ಅಂತೇಳಿ ಇಬ್ರು ಹೀರೋಗಳು ಸರ್. ಹೀರೋಯಿನ್ ಬಂದು ಪೂಜಾ ಅಂತೇಳಿ. ಬಳ್ಳಾರಿ ಮತ್ತು ಬಳ್ಳಾರಿ ಸುತ್ತಮುತ್ತಲು ಹಳ್ಳಿಯಲ್ಲಿ ಚಿತ್ರೀಕರಣ ನಡೀತಾ ಇದೆ ಸರ್. ಹಂದಿಯಾಳು ಈ ತರದ ಗ್ರಾಮಗಳಲ್ಲೆಲ್ಲ ನಡೀತಾ ಇದೆ. ಮತ್ತು ಬೆಂಗಳೂರಲ್ಲಿ ಕೂಡ ಒಂದು ಶೆಡ್ಯೂಲ್ ಇದೆ ಸರ್. ಸರ್ ಪ್ರೊಡ್ಯೂಸರ್ ಬಂದು ಶ್ರೀಚಕ್ರ ಮೂವೀಸ್ ಅಂತೇಳಿ ಬೆಂಗಳೂರು ನಂಜುಂಡೇಶ್ವರ ಅಂತೇಳಿ ಅವರ ಹೆಸರು. ಅವರು ನಮಗೆ ತುಂಬಾ ಕತೆ ಕೇಳಿಬಿಟ್ಟು ಕತೆ ಅದ್ಭುತವಾಗಿದೆ, ಇದನ್ನ ನಾವು ತೆರೆ ಮೇಲೆ ತರಲೇಬೇಕಂತೇಳಿ ಅವರು ನಮಗೆ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾರೆ ಸರ್. ಚಿತ್ರೀಕರಣ ಇವತ್ತಿಂದ ಏನು ನಾವು ದುರ್ಗಂಗುಡಿಯಲ್ಲಿ ಪೂಜೆ ಇದೆ ಸರ್. ಗಾದೆಪ್ಪನವ್ರು ನಮಗೆ ಫಸ್ಟ್ ಕ್ಲಾಪ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಮ್ದು ಚಿತ್ರೀಕರಣ ಶುರು ಆಗ್ತಾ ಇದೆ ಸರ್. ಇವತ್ತಿಂದ ಕಂಟಿನ್ಯೂ 25 ದಿನಗಳ ಕಾಲ ನಮ್ಗೆ ನಿರಂತರ ಚಿತ್ರೀಕರಣ ನಡೀತದೆ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನಿರೋದು ಬೆಂಗಳೂರಲ್ಲಿ. ಸಣ್ಣ ಪುಟ್ಟ ಒಂದು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಕ್ಯಾರೆಕ್ಟರ್ ಮಾಡಿಕೊಂಡು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿಕೊಂಡು ಬರ್ತಾ ಇದ್ದೆ. ಸೊ ಇವತ್ತು ಒಂದು BGM ಅಂತೇಳಿ ಹೊಸ ಸಿನಿಮಾ ನಾವು ಮಾಡ್ತಾ ಇದ್ದೀವಿ. ಸೊ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ, ಹೆಸರು ದಿನೇಶ್ ಅಂತ, ಇಬ್ಬರು ಮಾಡ್ತಾ ಇದ್ದೀವಿ. ಸೊ ಬಳ್ಳಾರಿ ಅವರು ರಮೇಶ್ ಭೀಮರಾಯಪ್ಪ ಅಂತ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ. ಕಿನ್ನಾಳರಾಜ್ ಸರ್ ಅಂತ ನಮ್ಮ ಗುರುಗಳು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್. ನಾನು ಬ್ರಹ್ಮಗಂಟು ಅಂತ ಸದ್ಯಕ್ಕೆ ಮಾಡ್ತಾ ಇದ್ದೆ. ಸೊ ಇವಾಗ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಬ್ರೇಕ್ ತಗೊಂಡು ಸಿನಿಮಾಗೆ ಬಂದಿದ್ದೀನಿ. ಸಿನಿಮಾ ಬರ್ಬೇಕಂತ ತುಂಬಾ ಆಸೆ ಇತ್ತು. ಸಿನಿಮಾ ಕನಸೆ ಕಂಡೆ ನಾವು ಬೆಂಗಳೂರಿಗೆ ನಾನು ಹೋಗಿದ್ದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಪ್ರಾರಂಭದಲ್ಲಿ ಯಾರು ಅವಕಾಶ ಕೊಡ್ತಾ ಇರಲಿಲ್ಲ. ಸಿಕ್ಕಿದ ಕ್ಯಾರೆಕ್ಟರ್ಗಳನ್ನ ನೀಟಾಗಿ ತುಂಬಾ ಪ್ರಾಮಾಣಿಕತೆಯಾಗಿ ಮಾಡ್ತಾ ಇದ್ವಿ. ವರ್ಕ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದಿದ್ವಿ. ಸೊ ನಮ್ಗೆ ದೇವ್ರ ತರ ಕಿನ್ನಾಳರಾಜ್ ಸರ್ ಸಿಕ್ಕರು. ಸೊ ಅವ್ರ ಮೂಲಕ ಇವತ್ತು ನಾವು ಈ ಸಿನಿಮಾಗೆ ಹೊರಹೊಮ್ತಾ ಇದೀವಿ. ಕಿನ್ನಾಳರಾಜ್ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ದಿನೇಶ್ ಅಂತ. ನಾನು ಮೂಲ ಮೈಸೂರು HD ಕೋಟೆ. ಬೆಂಗಳೂರಲ್ಲಿ ನಾನು ವರ್ಕ್ ಮಾಡ್ಕೊಂಡಿದ್ದೆ. ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮತ್ತೆ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡಿದ್ದೆ. ಕಿನ್ನಾಳರಾಜ್ ಸರ್ ಅಂತ ಅವ್ರ ಹತ್ರನೇ ನಾನು ಕೆಲಸ ಮಾಡ್ತಾ ಇದ್ದು. ಅವ್ರಿಗೆ ರಮೇಶ್ ಸರ್ ಅವರು ಪರಿಚಯ ಆಗಿದ್ರು, ಕಾನ್ಸೆಪ್ಟ್ ಹೇಳಿದ್ರು, ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಬೇರೆಯವ್ರಿಗೆ ಯಾಕೆ ಮಾಡಬೇಕು, ನಮ್ಮ ಹುಡುಗರೆ ಮಾಡ್ಲಿ ಅಂತ ನಮ್ಮನ್ನ ಕರೆದು ಅವಕಾಶ ಕೊಟ್ಟರು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಹೀಗೆ BGM ಶುರು ಆಗ್ತಾ ಇದೆ. ಬಳ್ಳಾರಿ ಸುತ್ತಮುತ್ತ ಶೂಟಿಂಗ್ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಂಟರ್ಟೈನ್ಮೆಂಟು, ಅದನ್ನ ಈ ಸಿನಿಮಾದಲ್ಲಿ ನಾವು ಕೊಡ್ಬೇಕು ಅಂತ ನಾವು ಎಫರ್ಟ್ ಹಾಕಿ ಮಾಡೋಣ ಅಂತ ತುಂಬಾ ಇದ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಸಿ ನಮ್ಮನ್ನ ಅಂತ ಕೇಳ್ಕೊತೀನಿ. ದುರ್ಗಾ ಟೆಂಪಲ್ ಅಲ್ಲಿ ಮಾಡ್ತಾ ಇದೀವಿ. ಮುಹೂರ್ತ ಸ್ಟಾರ್ಟ್ ಮಾಡಿ ಇವತ್ತಿಂದಾನೇ ಶೂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದಯವಿಟ್ಟು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.